ಹಾಲಿನ ದುಡ್ಡು ತಿಂದು ನನ್ನ ಮಕ್ಕಳು ಸರ್ವನಾಶ ಆಗ್ಬಿಡ್ತಾರೆ. ಇವತ್ತು ಹೇಳ್ತೀನಿ ಕೇಳಿ, ರೈತರು ದುಡ್ಡು 10 ಲೀಟರ್ ಹಾಕೋರು 1 ಲೀಟರ್ ಹಾಕೋರು ಇರ್ತಾರೆ. ಅದಕ್ಕೋಸ್ಕರ ನ್ಯಾಯ ನೀತಿಯಾಗಿ ಕೆಲಸ. ನಾವು ಯಾವ್ದು ಕಡಿಮೆ ಮಾಡಿಲ್ಲ ಇದುವರೆಗೂ. ನಿಮ್ಗೆ 16,000 17,000 ರೂಪಾಯಿ ತಿಂಗಳಿಗೆ ಸಂಬಳ ಬರ್ತದೆ. ಇನ್ಸೆಂಟಿವ್ ಎಲ್ಲ 10,000 ರಿಂದ 12,000 ರೂಪಾಯಿ ನಿಮ್ಮ ಅಕೌಂಟ್ಗೆ ತಿಂಗಳಿಗೆ ಬರ್ತದೆ. ಈ ತರ ಎಲ್ಲ ನಾವು ಮಾಡಿದಾಗ ಬಂದ್ರೂ ಇನ್ನು ಕಷ್ಟ ಇದ್ದಾಗ ಅವ್ನ ಬಾಲ್ಕನಿಗಾನೆ ಎಂತನಾಗ್ಲಿ ನಾವು ಒಂದು 25,000 50,000 ಅಡ್ವಾನ್ಸ್ ಕೇಳ್ತಿದ್ದ, ನಾವು ಕೊಡ್ತಾ ಇದ್ವಿ. ತಿಂಗಳಿಗೆ 10,000 ಹಿಡಿತಾ ಇದ್ವಿ. ನೀವು ಆ ಕೆಲಸ ಮಾಡ್ಬೋದಿತ್ತು. ನಾನು ಹೇಳೋದಿಷ್ಟೇ, ಇದು ಅಚಾತುರ್ಯ, ಇದು ಸೆಕ್ರೆಟರಿ ಅವರು ಮಾಡಿದಂತ ತಪ್ಪು. ಸತ್ಯ ಏನಿದೆ ಅನ್ನೋದನ್ನ ನಾವು ಎಲ್ಲರನ್ನ ಕರೆದು ನಾವು ಹೇಳ್ಬೇಕಾಗುತ್ತೆ. ಮಾಧ್ಯಮದವರ ಮುಖಾಂತರ ಇದು ಹೋಗಿರೋದಕ್ಕೆ ಮಾಧ್ಯಮದವ್ರಿಗೂ ನಾವು ಇದನ್ನು ಗಮನಕ್ಕೆ ತರಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇವತ್ತಿನ ದಿವಸ ಮೀಟಿಂಗ್ ಕರೆದಿದ್ದೀವಿ. ನಾವು ಹೇಳೋ ವಿಚಾರಗಳೆಲ್ಲ ನಾನು ಹೇಳಿ ಮಿಸ್ಯೂಸ್ ಅಂತಂದ್ರೆ ನಾವು ಕೊಟ್ಟಂತ ನಿಮ್ಗೊಂದು ಅಧಿಕಾರ ಏನ್ ಕೊಟ್ಟಿದ್ರೆ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡೆ ನೀವು ಕೆಲಸ ಮಾಡಿದ್ರೆ ಅದು ಮಿಸ್ಯೂಸ್ ಮಾಡಿದ್ರೆ ದುರುಪಯೋಗ ಎಷ್ಟಾಗಿದೆ ಸರ್ ಅದನ್ನ ನಾವೇ ನಾವು ಕಂಪ್ಲೀಟ್ ಎಲ್ಲ ತೆಗೆದಿಟ್ಟಿದ್ದೀವಿ. ಅದಕ್ಕೆ ಏನ್ ಕ್ರಮ ತಗೊಳ್ತೀರಾ? ಇವಾಗ ಗ್ರಾಮಸ್ಥರು ಕೇಳ್ತಿರೋದು ಅದೇ ಏನಾಗಿದೆ ಮಿಸ್ಯೂಸ್ ದುರುಪಯೋಗ, ಅದಕ್ಕೆ ಏನ್ ಕ್ರಮ ತಗೊಂಡಿದ್ದೀರಾ ಅಷ್ಟು ಹೇಳಿದ್ರೆ ಗ್ರಾಮಸ್ಥರ ಸಮಾಧಾನ. ನಮ್ಮ ಅಧಿಕಾರಿಗಳು ಕಂಪ್ಲೀಟ್ ಇದನ್ನೆಲ್ಲ ರಿಪೋರ್ಟ್ ತರಿಸಿದ್ದಾರೆ, ತೆಗೆದಿಟ್ಟಿದ್ದಾರೆ, ಇದೆಲ್ಲ ರಿಪೋರ್ಟ್ ಇಟ್ಟಿದ್ದಾರೆ. ಇವಾಗ ಅವನ ಸೆಕ್ರೆಟರಿ ಆದವನಿಗೆ ನಾನು ಇದು ನೀನು ಮಾಡಿರೋದು ದುರುಪಯೋಗ ಮಾಡಿರೋದು ನಿಜಾನಾ ಅವನ್ನೇ ನಾವು ಕೇಳ್ಬೇಕು. ಯಾಕೆಂದ್ರೆ ಸೆಕ್ರೆಟರಿ ಇಲ್ಲದೆ ಇದ್ದಾಗ ಇನ್ನೊಬ್ನಿರ್ತಾನೆ, ಇನ್ನೊಬ್ನಿರ್ತಾನೆ. ನಾವು ಯಾರನ್ನೂ ಬ್ಲೇಮ್ ಮಾಡಕ್ಕಾಗಲ್ಲ. ಅಲ್ಟಿಮೇಟ್ ಆಗಿ ಯಾರು ಅಂತಂದ್ರೆ ಸೆಕ್ರೆಟರಿನೇ ಜವಾಬ್ದಾರಿ, ಕಾರ್ಯದರ್ಶಿನೇ ಜವಾಬ್ದಾರಿ ಆಗೋದು, ಬೇರೆಯವ್ರ ಜವಾಬ್ದಾರಿ ಆಗೋದಿಲ್ಲ. ಆಗಿದೆ ನಾವು ಕಂಪ್ಲೇಂಟ್ ಏನು ನಮ್ಮ ಒಂದು ಮಾನದಂಡ ಅಂತ ಇರ್ತದೆ. ಸೊಸೈಟಿ ಗಾಡಿ ಹೋದಾಗ ನಮ್ಮ ಆಫೀಸರ್ಸ್ ಎಲ್ಲ ಆಫೀಸರ್ಸ್ ಎಲ್ಲ ಹೋದಾಗ ನಾವು ಒಂದು ಮಾನದಂಡ ಅಂತ ಇರ್ತದೆ. ಯಾವುದೇ ಒಂದು ವ್ಯಾಪಾರ ಲಾಭ ಆಗ್ಬೇಕಾದ್ರೆ ಕನಿಷ್ಠ 8 ರಿಂದ 8.5% ಮೇಲ್ಪಟ್ಟು ವ್ಯಾಪಾರ ಲಾಭ ಇರಲೇಬೇಕು. 4 ರಿಂದ 4.5% ಮೇಲ್ಪಟ್ಟು ನಿವ್ವಳ ಲಾಭ ಇರಬೇಕಾಗ್ತದೆ ಒಂದು ಸಂಘದಲ್ಲಿ. ಹೇಳಿದ್ವಿ ಸರ್ ನೋಡಿ, ಯಾಕೋ 3-4 ತಿಂಗಳಿಂದನೂ ವ್ಯಾಪಾರ ಲಾಭ ಪರ್ಸೆಂಟೇಜು ನಮ್ದು ಯಾವಾಗ್ಲೂ 12, 13, 12.5, 11, 90 ಇಷ್ಟು ಬರ್ತಕ್ಕಂಥದ್ದು 7.75, 8.75, 9.5 ಬರ್ತಾ ಇದೆ ವ್ಯಾಪಾರ ಲಾಭ. ಇದು ಏನಾಗಿದೆ ಅಂತ ನೋಡಿದಾಗ ನಮ್ಮ ಆಫೀಸರ್ಸ್ನೆಲ್ಲ ಕೂತ್ಕೊಂಡು ಎಲ್ಲ ತೆಗೆದು ನೋಡಿದಾಗ ಲೋಕಲ್ ಸೇಲ್ಸ್ ನಲ್ಲಿ ಹೆಚ್ಚು ಕಡಿಮೆ ಆಗಿದೆ. ಅದನ್ನ ನಾವು ಒಪ್ಕೊಂತೀವಿ. ಕಾರಣಾಂತರಗಳಿಂದ ನಾನು ಪ್ರತಿ ತಿಂಗಳಿನೂ ಸಹ ಚೆಕ್ ಕೊಡ್ಬೇಕಾದಾಗ ನಾವು ಬ್ಯಾಲೆನ್ಸ್ ಶೀಟು ಏನೆಲ್ಲ ತರಿಸ್ಕೊಂಡು ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ನಾವು ಕಾರಣಾಂತರಗಳಿಂದ ನಾನು ಸ್ವಲ್ಪ ಬಿಸಿ ಪರ್ಸನಲ್, ನಾನು ವೈಯಕ್ತಿಕವಾಗಿ ನಾನು ಬಿಸಿ ಆದ ಕಾರಣ, ನಾವು ನೆಗ್ಲೆಕ್ಟ್ ಮಾಡಿರೋ ಕಾರಣ ಇಲ್ಲಿ ಸ್ವಲ್ಪ 5 ತಿಂಗಳು ನಮ್ಮಲ್ಲಿ ಸ್ವಲ್ಪ ವ್ಯಾಪಾರ ಲಾಭ ಮತ್ತೆ ನಿವ್ವಳ ಲಾಭ ಹೆಚ್ಚು ಕಡಿಮೆ ಆಗಿದೆ. ಅದಕ್ಕೆ ನಾವು ಈಗಾಗಲೇ ನಮ್ಮ 2 ದಿವಸ 3 ದಿವಸ ಟೈಮ್ ಕೊಟ್ಟೆ. ಅವರೆಲ್ಲ ನಮಗೆಲ್ಲ ಕಂಪ್ಲೀಟ್ ರಿಪೋರ್ಟ್ ಕೊಟ್ಟಿದ್ದಾರೆ. ರಿಪೋರ್ಟ್ನಲ್ಲಿ ಇದೆ ಯಾವ್ಯಾವ ತಿಂಗಳು ಏನೇನು ಹೆಚ್ಚು ಕಡಿಮೆ ಆಗಿದೆ ಅನ್ನೋದು. ನಾವು ಅದನ್ನ ಅವ್ರ ಹತ್ರ ರಿಕವರಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಈ ನಮ್ಮ ನಿರ್ದೇಶಕರು ಆಗ್ಬೋದು, ನಾವು ಆಗ್ಬೋದು, ನಮ್ಮ ಒಂದು ಸೊಸೈಟಿಯಲ್ಲಿ ಯಾವುದೇ ತರಹದ ಅವ್ಯವಹಾರ ನಾವು ಮಾಡಿಲ್ಲ, ನಮ್ಗದು ಬೇಕು ಇಲ್ಲ. ಒಂದು ಸಂಘ ಉಳಿಸ್ಬೇಕು ಊರಿನಲ್ಲಿ ಅನ್ನೋ ಒಂದು ಕಾರಣಕ್ಕೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರೋ ಸಂಘಕ್ಕೆ ಈ ತರ ಅನ್ಯಾಯ ಆಗಿರೋದು ತಪ್ಪೇ. ಎಲ್ಲೋ ಒಂದ್ ಕಡೆ ತಪ್ಪಾಗಿದ್ರೆ ಸರಿ ಮಾಡ್ಬೇಕು. ಹಿಂದೆ ಎಲ್ಲ ಸೆಕ್ರೆಟರಿಗಳೆಲ್ಲ ಇದ್ರು, ಏನೇನಾದ್ರು ನಾವು ಅದನ್ನ ಮಾತಾಡಲ್ಲ. ನಾವು ನಮ್ಮ ಕಮಿಟಿ ಇವಾಗ ಇಷ್ಟು ಜನ ಅದರಲ್ಲಿ ಒಂದ್ಸತಿ ಒಬ್ರು ಇರ್ತಾರೆ, ಇನ್ನೊಂದ್ಸತಿ ಒಬ್ರು ಇರ್ತಾರೆ. ಕಮಿಟಿ ಬಂದಾಗ ಏನೇನಾಗಿತ್ತು ಅದನ್ನೆಲ್ಲ ಇವತ್ತಿನ ದಿವಸ ಸರ್ ಮಾಡಿಸ್ತಿದ್ವಿ, ನಾವು ಸರ್ ಮಾಡಿಸಿದ್ವಿ. ನಮ್ಮ ಊರಿನಲ್ಲಿ ಇರ್ತಕ್ಕಂಥ ಸಂಘ ನಾವು ಒಂದು ಜಿಲ್ಲಾ ಮಟ್ಟದಲ್ಲಿ ಒಬ್ಬ ಅಧ್ಯಕ್ಷ ಆಗಿ 2ನೇ ಸರ್ತಿ 3ನೇ ಸರ್ತಿನೂ ನಿರ್ದೇಶಕನಾಗಿ ಅನೇಕ ಸಂಘಗಳು ತಾಲೂಕಿನಲ್ಲಿ ಇರ್ತಕ್ಕಂಥ ಸಂಘಗಳು ಎಲ್ಲೆಲ್ಲಿ ಅವ್ಯವಹಾರ ಆಗಿದ್ರೆ ಅದನ್ನ ನಾವು ಕಂಡಿಡಿದು ನಮ್ಮ ಅಧಿಕಾರಿಗಳ ಮುಖಾಂತರ ಆ ಸಂಘನ ಸರ್ ಮಾಡುವಂತ ಪ್ರಯತ್ನ ನಾವು ಮಾಡಿದ್ವಿ. 5 ತಿಂಗಳಿಂದ ಅವ್ಯವಹಾರ ಆಗಿದೆ ಅಂತ ತಾವು ಒಪ್ಕೊಂಡಿದ್ದೀರಾ?
ಎಷ್ಟಾಗಿದೆ ಏನಂತೆಲ್ಲ ಅವ್ಯವಹಾರ ಅಂತಂದ್ರೆ ನಮಗ್ ಗೊತ್ತಿಲ್ದಂಗೆ ಲೋಕಲ್ ಸೇಲ್ಸ್ ನಲ್ಲಿ ಒಂದ್ ನಿಮಿಷ ಲೋಕಲ್ ಸೇಲ್ಸ್ ನಲ್ಲಿ ಎಷ್ಟೆಷ್ಟು ಹೆಚ್ಚು ಕಡಿಮೆ ಆಗಿದೆ ಅಂತ ನಮ್ಗೆ ಅದೇ ಸರ್ ಈಗ ಅದು ಒಪ್ಕೊಂಡಂಗೆ ಅಲ್ವಾ ಸರ್? ಹೌದು. ₹1 ತಿಂದ್ರು ತಪ್ಪೆ. ನಾವ್ ಹೇಳ್ತಾ ನಾನೇ ಹೇಳ್ತಾ ಇದ್ದೀನಲ್ಲ. 5 ತಿಂಗಳಿಂದ ಆಗಿದೆ ಅಲ್ವಾ ಸರ್ ಮಿಷನ್ ಅಂತ ಹೇಳಿದ್ರೆ ತುಂಬಾ ಥ್ಯಾಂಕ್ಸ್. ಮತ್ತೆ ಮುಂದೆ ಆಕ್ಷನ್ ಏನು ಸರ್? ಅದಕ್ಕೆ ನಾವ್ ಹೇಳ್ತೀವಿ ಕೂತ್ಕೊಳ್ಳಿ ದಯವಿಟ್ಟು. ಇವಾಗ ನಾನು ಅದಕ್ಕೆ ಹೇಳಿದ್ದು ಒಂದೇ ಇಲ್ಲಿ ಇತ್ತು ಅಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡ್ಬಿಟ್ಟು ಇಡೀ ತಾಲೂಕಲ್ಲೆಲ್ಲ ಇದು ಸ್ಪ್ರೆಡ್ ಆಗೋದಕ್ಕೆ ನೀವು ಮಾಡಬಾರ್ದಿತ್ತು ಅಂತ ನಾನು ಹೇಳೋದು. ನಾನು ಏನ್ ಹೇಳ್ದೆ ನಿಮ್ ತಂದೆ ಬಂದಾಗ ಏನು ಆಗಿದ್ರು ನಾವೆಲ್ಲ ಮನೆಯಲ್ಲಿ ಸರ್ ತಂದೆ ಮಗ ಅಲ್ಲ ಒಂದ್ ನಿಮಿಷ ಇರೋ ಇತ್ತು ಬಂದ್ ಕೂತ್ಕೊಂಡಾಗ ಏನ್ ಹೇಳ್ದೆ, ಏನಾದ್ರೂ ತಪ್ಪಾಗಿರ್ಲಿ ಸೆಕ್ರೆಟರಿ ಆಗಿರ್ಲಿ ಯಾರೇ ಆಗ್ಲಿ ನಾನ್ ಬಿಡೋದಿಲ್ಲ, ನಮಗೇನ್ ಬೇಕಿಲ್ಲ, ನನಗೇನಕ್ ಬೇಕು, ನಮ್ ನಿರ್ದೇಶಕರಲ್ಲಿ ಯಾರಾದ್ರೂ ₹100 ಇರೋದ್ರೆ ತಿಂದಿದ್ದಾರೆ ಯಾರಾದ್ರೂ ನೀವ್ ಹೇಳ್ರಿ ನೋಡೋಣ. ವೈಯಕ್ತಿಕವಾಗಿ ಯಾರ ಮೇಲೂ ಅಪರಾಧ ಮಾಡಿಲ್ಲ. ಕರೆಕ್ಟ್. ಒಂದ್ ನಿಮಿಷ ನಾನು ಅದರಿಂದ ನಮಗೆ ಅನವಶ್ಯಕ ಡೈರಿ ದುಡ್ಡಿನಲ್ಲಿ ಹಿಂದ್ಗಡೆ ಈ ಕಲ್ಯಾಣದಲ್ಲಿ ಡೈರಿ ಇನ್ನೊಂದು ಡೈರಿಯಲ್ಲಿ ಸೆಕ್ರೆಟರಿಗಳಿದ್ದವರು ಹಾಲಿನ ದುಡ್ಡು ತಿಂದವರು ಇವತ್ತು ಏನಾಗಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ನಾಳೆನೂ ಅಷ್ಟೇ ಹಾಲಿನ ದುಡ್ಡು ತಿಂದು ನನ್ನ ಮಕ್ಕಳು ಸರ್ವನಾಶ ಆಗ್ಬಿಡ್ತಾರೆ. ಇವತ್ತು ಹೇಳ್ತೀನಿ ಕೇಳಿ, ರೈತರ ದುಡ್ಡು